ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಇಂಡಿಯಾ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ಕೊಲೆ ಕೇಸಲ್ಲಿ ಜೈಲು ಪಾಲಾಗಿರೋ ಪುತ್ರ ದರ್ಶನ್ ನನ್ನ ತಾಯಿ ಮೀನಾ ಮತ್ತವರ ಸಹೋದರ ದಿನಕರ್ ಭೇಟಿಯಾಗಿದ್ದಾರೆ. ಅಮ್ಮನನ್ನ ಕಂಡು ದಾಸ ಭಾವುಕರಾಗಿ ಕಣ್ಣೀರು ಹಾಕಿದ್ದಾರೆ. ಈತ ಪವಿತ್ರ ಭಾವುಕರಾಗಿದ್ದು ದರ್ಶನ್ ಸಮಾಧಾನ ಮಾಡಿದ್ದಾರೆ. ಬ್ರಿಟಿಷರು ಜಾರಿಗೆ ತಂದಿದ್ದ ಕಾನೂನುಗಳನ್ನು ರದ್ದುಪಡಿಸಿ ಹೊಸ 3 ಕ್ರಿಮಿನಲ್ ಕಾನೂನುಗಳು ದೇಶದಾದ್ಯಂತ ಜಾರಿಯಾಗಿದೆ. ಈಗಾಗಲೇ ಕೇಸುಗಳು ಕೂಡ ದಾಖಲಾಗ್ತಾ ಇದೆ. ಇನ್ನು ಮುಂದೆ ತ್ವರಿತ ನ್ಯಾಯದ ಜೊತೆ ಅತ್ಯಾಚಾರಿಗಳಿಗೆ ಕಠಿಣ ಶಿಕ್ಷೆಯನ್ನು ನೀಡಲಾಗುತ್ತೆ. ಲೈಂಗಿಕ ದೌರ್ಜನ್ಯ ಕೇಸಲ್ಲಿ ಜೈಲು ಪಾಲಾಗಿರೋ ರೇವಣ್ಣ ಬ್ರದರ್ಸ್ 2 ದಿನಗಳಿಂದ ಒಂದೇ ಸೆಲ್ನಲ್ಲಿ ತಮ್ಮ ಸುಖ ದುಃಖ ಹಂಚಿಕೊಂಡಿದ್ದಾರೆ. ಆದರೆ ಇವತ್ತು ಮತ್ತೆ ಸೂರಜ್ನನ್ನ ಸಿಐಡಿ ಕಸ್ಟಡಿಗೆ ಪಡೆದಿದೆ. ಇತ್ತ ಪ್ರಜ್ವಲನ್ನ ತಾಯಿ ಭವಾನಿ ಭೇಟಿಯಾಗಿದ್ದಾರೆ. ವರುಣನ ಅಬ್ಬರಕ್ಕೆ ಉತ್ತರ ತತ್ತರಿಸಿದೆ. ಮಹಾರಾಷ್ಟ್ರದಲ್ಲಿ ಜಲಪಾತ ವೀಕ್ಷಣೆಗೆ ಹೋದವರು ನೀರಲ್ಲಿ ಕೊಚ್ಚಿ ಹೋಗಿದ್ದಾರೆ. ರಸ್ತೆಯಲ್ಲಿ ಬೃಹತ್ ಮೊಸಳೆ ಕಾಣಿಸಿಕೊಂಡು ಆತಂಕಕ್ಕೆ ಕಾರಣ ಆಗಿದೆ. ಭಾರೀ ಮಳೆಗೆ ದೆಹಲಿಯಲ್ಲಿ 11 ಮಂದಿ, ಅಸ್ಸಾಂನಲ್ಲಿ 2 ಸಾವನ್ನಪ್ಪಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.